ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಕುಸಿಯುತ್ತಿರುವ ಅಂತರ್ಜಲ ಮಟ್ಟ, ಮಳೆಯ ಕೊರತೆ ಹಾಗೂ ಹೆಚ್ಚುತ್ತಿರುವ ನೀರಿನ ಬವಣೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ಉದ್ದೇಶದಿಂದ ಅಮೃತವನ ವಿಯವಾಕಿ ಮಾದರಿಯ ಅರಣ್ಯ ನಿರ್ವಹಣಾ ಮಹತ್ವಾಕಾಂಕ್ಷಿ ಕಾರ್ಯಾಚರಣೆಗೆ ನಿರಂತರವಾಗಿ ಪ್ರಯತ್ನ ಮಾಡಲಾಗುತ್ತಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ರಾಮಲಿಂಗೇಗೌಡ ತಿಳಿಸಿದರು. ನಗರದ ಹೊರವಲಯದ ಕೆವಿ ಕ್ಯಾಂಪಸ್ನಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ವಕೀಲರ ಸಂಘ, ದರೆ ಫೌಂಡೇಶನ್ ಬೆಂಗಳೂರು ಹಾಗೂ ಕೆವಿಟಿ ಮತ್ತು ಪಂಚಗಿರಿ ವಿದ್ಯಾಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಮಂಗಳವಾರ ಆಯೋಜಿಸಿದ್ದ ಸ್ವಯಂ ಪ್ರೇರಿತ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಜಿಲ್ಲೆಯ ಅನೇಕ ಭಾಗಗಳಲ್ಲಿ ಅಂತರ್ಜಲ ಮಟ್ಟ 1000 ಅಡಿಗೆ ಕುಸಿದಿರುವುದು ಕಳವಳಕಾರಿ ಸಂಗತಿಯಾಗಿದೆ. ಇದರಿಂದ ರೈತರು, ಗ್ರಾಮೀಣ ಪ್ರದೇಶದ ವಾಸಿಗಳು ಹಾಗೂ ನಗರ ಪ್ರದೇಶದ ಜನರು ಕುಡಿಯುವ ನೀರಿನ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪರಿಸರ ಸಂರಕ್ಷಣೆ ಮತ್ತು ಮಳೆ ಪ್ರಮಾಣ ಹೆಚ್ಚಿಸುವ ನಿಟ್ಟಿನಲ್ಲಿ ವೈಜ್ಞಾನಿಕವಾಗಿ ವೇಗವಾಗಿ ಬೆಳೆಯುವ ಮಿಯಾವಾಕಿ ಮಾದರಿಯ ಅರಣ್ಯೀಕರಣಕ್ಕೆ ಆದ್ಯತೆ ನೀಡಲಾಗಿದೆ ಎಂದು ಹೇಳಿದರು. ಪರಿಸರ ಸಮತೋಲನ ಕಾಪಾಡುವಲ್ಲಿ ಮರಗಳ ಪಾತ್ರ ಅತ್ಯಂತ ಮಹತ್ವದ್ದಾಗಿದ್ದು, ದೊಡ್ಡ ಪ್ರಮಾಣದಲ್ಲಿ ಸಸಿಗಳನ್ನು ನೆಟ್ಟು ಸಮರ್ಪಕವಾಗಿ ಪೋಷಿಸಿದರೆ ಭವಿಷ್ಯದಲ್ಲಿ ನೀರಿನ ಬಿಕ್ಕಟ್ಟು ತಗ್ಗಿಸುವ ಜೊತೆಗೆ ಹಸಿರು ವಾತಾವರಣ ನಿರ್ಮಾಣಕ್ಕೂ ಸಹಕಾರಿಯಾಗಲಿದೆ. ಜಿಲ್ಲೆಯಲ್ಲಿ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಈಗಾಗಲೇ 25,000ಕ್ಕೂ ಹೆಚ್ಚು ಸಸಿಗಳನ್ನು ವಿವಿಧ ಪ್ರದೇಶಗಳಲ್ಲಿ ನೆಡಲಾಗಿದ್ದು, ಅವುಗಳ ಪಾಲನೆ ಮತ್ತು ಪೋಷಣೆಗೆ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ. ಮುಂಗಾರು ಅವಧಿ ಮುಕ್ತಾಯಗೊಳ್ಳುವ ವೇಳೆಗೆ ಒಟ್ಟು 5 ಲಕ್ಷ ಸಸಿಗಳನ್ನು ನೆಡುವ ಗುರಿ ಹೊಂದಲಾಗಿದೆ. ಈ ಗುರಿ ಸಾಧನೆಗೆ ಸರ್ಕಾರಿ ಇಲಾಖೆ, ಶಿಕ್ಷಣ ಸಂಸ್ಥೆಗಳು, ಸ್ವಯಂ ಸೇವಾ ಸಂಘಟನೆಗಳು ಮತ್ತು ಸಾರ್ವಜನಿಕರು ಒಗ್ಗಟ್ಟಿನಿಂದ ಕೈಜೋಡಿಸಬೇಕೆಂದು ಅವರು ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಅಭಿಲಾಷ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಬಿ ಶಿಲ್ಪಾ, ಪರಿಸರ ಹೋರಾಟಗಾರರ ಗುಂಪು ಮರದ ಆನಂದ್ ಸೇರಿದಂತೆ ವಿವಿಧ ಸಂಘಟನೆಗಳ ಪ್ರತಿನಿಧಿಗಳು, ವಿದ್ಯಾರ್ಥಿಗಳು, ವಕೀಲರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಸಸಿ ನೆಡುವ ಮೂಲಕ ಪರಿಸರ ಸಂರಕ್ಷಣೆಯ ಸಂಕಲ್ಪವನ್ನು ಪುನರುಚ್ಚರಿಸಿದರು. ಕೆವಿ ಆಂಗ್ಲ ಶಾಲೆಯ ವಿದ್ಯಾರ್ಥಿಗಳು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಬಿ ಶಿಲ್ಪಾ ಅವರೊಂದಿಗೆ ಗಿಡ ನಾಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೆರೆದಿದ್ದವರ ಆಕರ್ಷಣೆಗೆ ಪಾತ್ರರಾದರು. ನಾವು ಈ ದಿನ ಕೆವಿ ಕ್ಯಾಂಪಸ್ ಅಲ್ಲಿ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಜಿಲ್ಲಾ ವಕೀಲರ ಸಂಘ ಹಾಗೂ ಕೆವಿ ವಿದ್ಯಾಸಂಸ್ಥೆ ಅವರ ವತಿಯಿಂದ ಅವರ ಕೊಟ್ಟಿರುವಂತ ಈ ಒಂದು 2.5 ಎಕರೆ ಜಮೀನಿನಲ್ಲಿ ಇವತ್ತಿನ ದಿನ ನಾವು 8,000 ರಿಂದ 10,000 ಗಿಡಗಳನ್ನ ನೆಡ್ತಾ ಇದ್ದೀವಿ. ಇದು ಪರಿಸರನ ಸಮೃದ್ಧಿಗೊಳಿಸೋದು ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ನೀರಿನ ಮೂಲಗಳನ್ನು ಕೂಡ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ನಮ್ಮ ಕೈಂಕರ್ಯದಲ್ಲಿ ನಮ್ಮ ಶಾಲಾ ಮಕ್ಕಳುಗಳೆಲ್ಲ ಭಾಗವಹಿಸಿ ಗಿಡಗಳನ್ನ ತಾವೇ ನೋಡ್ತಾ ಇದ್ದೀರಾ, ಎಷ್ಟು ಖುಷಿಯಿಂದ ಎಲ್ಲ ಬರೀ ಅವ್ರ ಕೈಗಳಿಂದನೇ ಕೃಷಿ ಮಾಡ್ತಾ ಇದ್ದಾರೆ ಗಿಡಗಳನ್ನ. ಇಷ್ಟು ದೊಡ್ಡ ಮಟ್ಟದಲ್ಲಿ ಎಲ್ಲರಿಗೂ ನಾವು ಸಲಕರಣೆಗಳನ್ನ ಕೊಡ್ಲಿಕ್ಕೆ ಆಗ್ಲಿಲ್ಲ, ಅಂತದ್ರಲ್ಲೂ ಕೂಡ ಮಕ್ಕಳು ಉತ್ಸಾಹದಿಂದ ನಮ್ಮ ಜೊತೆ ಭಾಗವಹಿಸಿರೋದು ನಮ್ಗೆ ಹೆಮ್ಮೆ ತರ್ತಾ ಇದೆ. ಇದು ಮಕ್ಕಳಿಗೆ ಮತ್ತೆ ಪೋಷಕರಿಗೆ ಎಲ್ಲರಿಗೂ ಪ್ರೇರೇಪಣೆ ಕೊಡುವಂತ ಒಂದು ಕಾರ್ಯ ಆಗ್ತಾ ಇದೆ. ಇದರಿಂದ ಪ್ರೇರೇಪಣೆಗೊಂಡು ಎಲ್ಲ ಸಾರ್ವಜನಿಕರು ಈ ಒಂದು ಕೈಂಕರ್ಯದಲ್ಲಿ ನಮ್ಗೆ ಸಹಕಾರ ಕೊಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಕೇಳ್ಕೊಳ್ಳಿಕ್ ಇಷ್ಟ. ಸರ್, ಇಂದು ಎಷ್ಟು ಜನ ಮಕ್ಕಳು ಪಾಲ್ಗೊಂಡಿದ್ದಾರೆ? ಇವತ್ತಿನ ದಿನ 800 ಮಕ್ಕಳು ಇಲ್ಲಿ ಗಿಡ ನೆಡ್ತಾ ಇದ್ದಾರೆ. ಇವತ್ತಿನ ದಿನ 8,000 ರಿಂದ 10,000 ಗಿಡಗಳು ಇಲ್ಲಿ ನೆಡ್ತಾ ಇದೀವಿ ನಾವು. ಇಲ್ಲಿಯವರೆಗೆ ನಾವು ನಮ್ಮ ಈ ಒಂದು ಕೈಂಕರ್ಯದಲ್ಲಿ 25,000 ಗಿಡಗಳನ್ನ ದಾಟ್ತಾ ಇದೀವಿ ಇವತ್ತಿಗೆ. ಮುಂದಿನ ದಿನಗಳಲ್ಲಿ ಇನ್ನೂ ನಮ್ಮ ಗುರಿ ಏನಿದೆ 5 ಲಕ್ಷ, ಅದನ್ನ ನಾವು ಸಾಧನೆ ಮಾಡಿ ತೋರಿಸ್ತೀವಿ ಅಂತ ಹೇಳಕ್ಕೆ ಇಷ್ಟ. ಸರ್, ಪರಿಸರ ಅಭಿವೃದ್ಧಿಗೆ ಏನ್ ಸರ್ ಪ್ರೇರಣೆ? ಪರಿಸರ ಅಭಿವೃದ್ಧಿಗೆ ಒಮ್ಮೆ ನಮ್ಮ ಎಡಿಎಂ ಅವರು ನಮ್ಮೆಲ್ಲ ಜಿಲ್ಲಾ ವಕೀಲರ ಸಂಘದ ಜೊತೆ ಒಂದು ಮೀಟಿಂಗ್ ಮಾಡ್ಬೇಕಾದ್ರೆ ಮೊದಲಿಗೆ ನಮ್ಮ ಶಿಡ್ಲಘಟ್ಟ ವಕೀಲರ ಸಂಘದ ಅಧ್ಯಕ್ಷರು ನಮ್ಮ ಕೋರ್ಟ್ ಕಾಂಪ್ಲೆಕ್ಸ್ ಅಲ್ಲೂ ನೀರಿಗೆ ಬರ ಇದೆ, ನೀರ್ ಸಿಗ್ತಾ ಇಲ್ಲ, ಅಲ್ಲಿ ಬೋರ್ವೆಲ್ ಹಾಕ್ಸಿದ್ರು ಕೂಡ 1,000 ಅಡಿಯಿಂದ ದಾಟಿ ಹೋಗ್ತದೆ ಅಂತ ಅಂದವಾಗ ಅದಕ್ಕೊಂದು ಪರಿಹಾರ ಮಾರ್ಗವಾಗಿ ನಾವು ಪರಿಸರದ ಸಂರಕ್ಷಣೆ ಮಾಡಿದ್ರೆ, ಎಸ್ಪೆಷಲಿ ಮಿಯಾವಾಕಿ ಸ್ಟೈಲ್ ನಲ್ಲಿ ಒಂದು ಅರಣ್ಯ ಮಾಡಿದ್ರೆ ಇದು ನೀರನ್ನ ಹಿಡಿದಿಟ್ಕೊಳ್ಳುತ್ತೆ, ಅಂತರ್ಜಲ ವೃದ್ಧಿ ಹೊಂದುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇಂದ ನಾವು ಇವತ್ತು ಈ ಪರಿಸರನ ರಕ್ಷಣೆ ಮಾಡ್ಲಿಕ್ಕೆ ಮುಂದಾಗಿದ್ದೀವಿ.